ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾವು ಯಾವ ಸಮಯದಲ್ಲಿ ಯಾರಿಗೆ ಹೇಗೆ ಬರುತ್ತೆ ಅಂತ ನಮಗೆ ಊಹೆನೂ ಇರೋದಿಲ್ಲ. ಹಣೆ ಬರಹ ಸರಿ ಇಲ್ಲ ಅಂದರೆ ನಮ್ಮ ಜೊತೆಗೆ ನಗು ನಗುತ್ತಾ ಇದ್ದ ವ್ಯಕ್ತಿ ಕೆಲವೇ ಕ್ಷಣದಲ್ಲಿ ನಮ್ಮನ್ನ ಬಿಟ್ಟು ದೂರವಾಗ್ತಾರೆ. ವಿಧಿಯಾಟವನ್ನ ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ. ನಾನು ನನ್ನದು ಅಂತ ಮೆರೆಯುತ್ತಿದ್ದ ವ್ಯಕ್ತಿ ಭೂಮಿಯ ಋಣವನ್ನೇ ತ್ಯಜಿಸಿ ಬಾರದ ಲೋಕಕ್ಕೆ ಪ್ರಯಾಣ ಮಾಡ್ತಾನೆ. ಅದಕ್ಕೆ ಹೇಳೋದು ಬದುಕು ನಶ್ವರ. ನಾವಿರುವಷ್ಟು ದಿನ ನಗು ನಗುತ್ತಾ ಎಲ್ಲರ ಜೊತೆಗೆ ಚೆನ್ನಾಗಿರಬೇಕು. ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿರೋ ಮಾಹಿತಿ ಪ್ರಕಾರ ನಮ್ಮ ಸಾವು ಹತ್ತಿರ ಬಂದಾಗ ಯಮಲೋಕದಿಂದ ಯಮ ಬಂದು ಇನ್ನೇನು ಸಾಯುತ್ತಿರೋ ವ್ಯಕ್ತಿಯ ಮುಂದೆ ಬಂದು ನಿಲ್ಲುತ್ತಾನಂತೆ. ಆಗ ಆ ವ್ಯಕ್ತಿಗೆ ಭಯ ಶುರುವಾಗುತ್ತಂತೆ. ಆದರೆ ಯಾವುದಕ್ಕೂ ಲೆಕ್ಕಿಸದ ಯಮಧರ್ಮರಾಜ ವ್ಯಕ್ತಿಯ ದೇಹದಿಂದ ಆತ್ಮವನ್ನ ಬಲವಂತವಾಗಿ ಹೊತ್ತೊಯ್ತಾನಂತೆ. ಸತ್ತ ನಂತರ ಆ ವ್ಯಕ್ತಿಯ ಕಾರ್ಯವನ್ನ ಕುಟುಂಬಸ್ಥರು ಸೇರಿ ಅಚ್ಚುಕಟ್ಟಾಗಿ ಎಲ್ಲ ವಿಧಿವಿಧಾನಗಳನ್ನ ನೆರವೇರಿಸಬೇಕು. ಆಗ ಮಾತ್ರ ಆತನ ಆತ್ಮಕ್ಕೆ ಶಾಂತಿ ಸಿಗೋದು. ಅಷ್ಟಕ್ಕೂ ಸಾವಿನ ನಂತರ ಏನಾಗತ್ತೆ? ಸಾವಿನ ನಂತರ 13ನೇ ದಿನಕ್ಕೆ ಆಗೋದೇನು? ಮೋಕ್ಷ ಎಂದರೇನು? ಸತ್ತ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಸಾಮಾನ್ಯವಾಗಿ ಸತ್ತ ನಂತರ ವ್ಯಕ್ತಿಯ ಹೆಣವನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಬಾರ್ದು ಅಂತ ಹೇಳೋ ಮಾತನ್ನ ನಾವೆಲ್ಲ ಕೇಳಿರ್ತೇವೆ. ಅಷ್ಟಕ್ಕೂ ಈ ರೀತಿ ಹೇಳೋದ್ಯಾಕೆ ಗೊತ್ತಾ? ಇದರ ಹಿಂದೆ ಕೂಡ ಒಂದು ಕಾರಣವಿದೆ. ಸಾವಿನ ಸಮಯದಲ್ಲಿ ವ್ಯಕ್ತಿಯ ಆತ್ಮವನ್ನ ಹೊತ್ತೊಯ್ಯಲು ಬಂದ ಯಮಧರ್ಮರಾಜ ಬಲವಂತವಾಗಿ ಆ ವ್ಯಕ್ತಿಯ ಆತ್ಮವನ್ನ ಎಳೆದೊಯ್ತಾನಂತೆ. ಆ ಆತ್ಮಕ್ಕೆ ದೇಹವನ್ನ ಬಿಟ್ಟು ಬರೋದಕ್ಕೆ ಇಷ್ಟವಿರೋದಿಲ್ಲ. ಹೀಗಾಗಿ ಮತ್ತೆ ಆ ಆತ್ಮ ದೇಹದೊಳಗಡೆ ಪ್ರವೇಶಿಸಲು ಯತ್ನಿಸುತ್ತಂತೆ. ಆದರೆ ಯಮರಾಜ ಅದಕ್ಕೆಲ್ಲ ಅವಕಾಶ ನೀಡೋದಿಲ್ಲ. ಇಂತಹ ಸಂದರ್ಭದಲ್ಲಿ ಕೆಲ ಅತೃಪ್ತ ಆತ್ಮಗಳು ಆ ವ್ಯಕ್ತಿ ದೇಹದ ಬಳಿಯೇ ಸಂಚರಿಸುತ್ತಿರುತ್ತವೆ. ಅವುಗಳಿಗೆ ಮುಕ್ತಿ ಸಿಗದೇ ಇರೋದ್ರಿಂದ ಯಾವ ಕ್ಷಣದಲ್ಲಾದರೂ ದೇಹ ಪ್ರವೇಶ ಮಾಡುವ ಸಾಧ್ಯತೆ ಇರುತ್ತೆ. ಇದೇ ಕಾರಣಕ್ಕೆ ಸತ್ತ ಮೇಲೆ ದೇಹವನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗಬಾರದೆಂದು ಹೇಳೋದು. ಇನ್ನು ವ್ಯಕ್ತಿಯು ಸತ್ತ ಬಳಿಕ ಎಲ್ಲ ವಿಧಿವಿಧಾನಗಳನ್ನ ಸರಿಯಾಗಿ ನೆರವೇರಿಸೋದು ಕುಟುಂಬಸ್ಥರ ಕರ್ತವ್ಯ. ಮೊದಲಿಗೆ ವ್ಯಕ್ತಿಯ ದೇಹವನ್ನ ಸ್ನಾನ ಮಾಡಿಸಿ ಶುದ್ಧಿ ಮಾಡಬೇಕು. ಬಳಿಕ ಹೊಸ ವಸ್ತ್ರ ಧರಿಸಿ 2 ಕಾಲುಗಳ ಹೆಬ್ಬೆರಳನ್ನ ಒಟ್ಟಾಗಿ ಕಟ್ಟಬೇಕು. ಇನ್ನು ಬಾಯಿಯ ಮೇಲೆ ತುಳಸಿ ದಳವನ್ನಿಡಬೇಕು. ಇದು ಸತ್ತ ವ್ಯಕ್ತಿ ದೇಹಕ್ಕೆ ರಕ್ಷಣೆ ನೀಡುತ್ತದೆ ಹಾಗೂ ಯಾವುದೇ ಆತ್ಮಗಳನ್ನು ಒಳ ಪ್ರವೇಶಿಸೋದಕ್ಕೆ ಬಿಡೋದಿಲ್ಲ. ನಂತರ ಬರೋದೇ ದೇಹದಹನ ಕಾರ್ಯ. ಸಾಮಾನ್ಯವಾಗಿ 2 ರೀತಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ಕೆಲವು ಸಮುದಾಯದಲ್ಲಿ ಸತ್ತ ನಂತರ ದೇಹವನ್ನ ಹೂಳಲಾಗುತ್ತದೆ. ಇನ್ನೂ ಕೆಲವು ಸಮುದಾಯಗಳಲ್ಲಿ ಸತ್ತ ವ್ಯಕ್ತಿ ದೇಹವನ್ನ ಸುಡುತ್ತಾರೆ. ಚಿತೆಯನ್ನು ರೆಡಿ ಮಾಡುವಾಗ ಚಂದನದ ಮರದ ಕಟ್ಟಿಗೆಯನ್ನ ಇಡಲಾಗುತ್ತೆ. ಅಷ್ಟೇ ಅಲ್ಲದೆ ಪಂಡಿತರಿಂದ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ನಂತರ ಕುಟುಂಬಸ್ಥರ ಸಮ್ಮುಖದಲ್ಲಿ ಹೆಣವನ್ನ ಚಿತೆಯಲ್ಲಿಟ್ಟು ಆ ವ್ಯಕ್ತಿಯ ಹಿರಿಯ ಮಗ ಚಿತೆಗೆ ಬೆಂಕಿ ಇಡಬೇಕು. ಈ ಎಲ್ಲಾ ವಿಧಿಗಳನ್ನ ಮಾಡೋದ್ರ ಹಿಂದೆ ಒಂದು ಕಾರಣವಿದೆ. ನಮ್ಮ ನಡುವೆ ಇದ್ದ ವ್ಯಕ್ತಿ ಅಚಾನಕ್ಕಾಗಿ ಸಾವನ್ನಪ್ಪಿದಾಗ ಅದನ್ನ ಸ್ವೀಕರಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಗೋದಿಲ್ಲ. ಆ ವ್ಯಕ್ತಿ ಮರಳಿ ಬರುತ್ತಾರೆ ಅನ್ನೋ ನಿರೀಕ್ಷೆಯಲ್ಲಿಯೇ ನಾವಿರುತ್ತೇವೆ. ಈ ರೀತಿ ವಿಧಿವಿಧಾನಗಳನ್ನ ನೆರವೇರಿಸಿದಾಗ ನಿಧಾನವಾಗಿ ರಿಯಾಲಿಟಿಯನ್ನ ನಾವು ಸ್ವೀಕರಿಸುತ್ತೇವೆ. ಆ ವ್ಯಕ್ತಿ ನಮ್ಮ ಜೊತೆಗೆ ಇನ್ಮುಂದೆ ಇರೋದಿಲ್ಲ ಅನ್ನೋದು ಅರಿವಾಗುತ್ತೆ. ಕೆಲವು ಸಮುದಾಯಗಳಲ್ಲಿ ಮರಣದ ನಂತರ ಆ ಕುಟುಂಬಕ್ಕೆ ಸಂಬಂಧಿಸಿದ ಪುರುಷರು ತಲೆ ಕೂದಲನ್ನ ಬೋಳಿಸುತ್ತಾರೆ. ಇದಿಲ್ಲಿಗೆ ಮುಗಿಯೋದಿಲ್ಲ. ಯಮಲೋಕಕ್ಕೆ ಯಮನೊಂದಿಗೆ ಆತ್ಮ ಸಂಚರಿಸುವಾಗ ಅನೇಕ ದುರ್ಗಮ ಹಾದಿಯನ್ನ ಸಾಗಬೇಕಾಗುತ್ತದೆ. ಪಿಂಡದಾನ. ಸಾವಿನ ನಂತರ ಆ ವ್ಯಕ್ತಿಯ ಹೆಸರಿನಲ್ಲಿ ಪಿಂಡದಾನ ಮಾಡೋದು ಬಹಳ ಮುಖ್ಯ. ದೇಹವನ್ನು ಬಿಟ್ಟ ಆತ್ಮವೊಂದು ಯಮನೊಂದಿಗೆ ಯಮಲೋಕಕ್ಕೆ ಪ್ರಯಾಣ ಬೆಳೆಸುತ್ತಿದೆ. ಅಲ್ಲಿ ಚಿತ್ರಗುಪ್ತ ಆತನ ಪಾಪ ಕರ್ಮದ ಪಟ್ಟಿಯನ್ನ ಸಿದ್ಧಪಡಿಸಿರುತ್ತಾನೆ. ಇದನ್ನೆಲ್ಲ ನೋಡುವಾಗ ಆತ್ಮದ ಆಕ್ರಂದನ ಶುರುವಾಗುತ್ತೆ. ನನ್ನನ್ನ ಬಿಟ್ಟು ಬಿಡಿ, ನಾನು ನನ್ನ ಪರಿವಾರದ ಜೊತೆಗೆ ಹೋಗ್ಬೇಕು ಅಂತ ಗೋಗರಿಯುತ್ತಂತೆ. ದೇಹವನ್ನ ಬಿಟ್ಟು ಹೋದ ಆತ್ಮಕ್ಕೆ ಹಲವಾರು ಸವಾಲುಗಳು ಎದುರಾಗುತ್ತಂತೆ. ಅದರಲ್ಲೂ ಮುಖ್ಯವಾಗಿ ರಕ್ತದಿಂದ ತುಂಬಿ ಹೋದ ನದಿಯೊಂದನ್ನು ದಾಟಿ ಹೋಗ್ಬೇಕಂತೆ.
ಈ ನದಿಯನ್ನು ದಾಟಿ ಹೋಗೋದು ತುಂಬಾನೇ ಕಷ್ಟಕರ. ಇದನ್ನು ದಾಟಿ ಹೋದರಷ್ಟೇ ಆ ಆತ್ಮ ಯಮಲೋಕವನ್ನ ಪ್ರವೇಶಿಸಲು ಸಾಧ್ಯ. ಇನ್ನು ದಾಟಿ ಹೋಗಲು 13 ದಿನ ಬೇಕಂತೆ. ಈ 13 ದಿನ ಯಾವುದೇ ನೀರು, ಆಹಾರವನ್ನು ಆತ್ಮಕ್ಕೆ ನೀಡಲಾಗುವುದಿಲ್ಲ. ಇದರಿಂದ ಅದರ ಶಕ್ತಿ ದಿನದಿಂದ ದಿನಕ್ಕೆ ಕುಗ್ಗಿ ಹೋಗುತ್ತಿರುತ್ತಂತೆ. ಕೆಲವೊಂದು ಬಾರಿ ಇದರಿಂದ ಮುಂದೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಈ ದುರ್ಗಮ ಹಾದಿಯನ್ನ ಸಾಗಲು ಸಹಾಯ ಮಾಡೋದಕ್ಕೆ ಅಂತಾನೆ ಭೂಮಿಯಲ್ಲಿ ಕುಟುಂಬಸ್ಥರು ಪಿಂಡದಾನ ಕಾರ್ಯ ಮಾಡೋದು ತುಂಬಾನೇ ಮುಖ್ಯವಾಗುತ್ತೆ. ಪಿಂಡದಾನ ಮಾಡೋದ್ರಿಂದ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಪಿಂಡದಾನ ಮಾಡೋದು ಬಹಳ ಮುಖ್ಯ. ಯಾಕಂದ್ರೆ ಭೂಲೋಕದಲ್ಲಿ ಕುಟುಂಬಸ್ಥರು ಮಾಡೋ ಪಿಂಡದಾನದಿಂದ ಆತ್ಮಕ್ಕೆ ಯಮಲೋಕದ ದುರ್ಗಮ ಹಾದಿಯಲ್ಲಿ ಸಾಗುವಾಗ ಅನ್ನ ನೀರು ಸಿಗುತ್ತೆ ಅನ್ನೋ ಬಲವಾದ ನಂಬಿಕೆ ಇದೆ. ಹಾಗೂ ಇದು ಗರುಡ ಪುರಾಣದಲ್ಲಿ ಉಲ್ಲೇಖ ಕೂಡ ಆಗಿದೆ. ಇನ್ನು ಆ ವ್ಯಕ್ತಿ ಸತ್ತ ದಿನದಿಂದ ಕಾರ್ಯ ಮಾಡೋ ದಿನದವರೆಗೂ ಕುಟುಂಬಸ್ಥರೆಲ್ಲ ಒಟ್ಟಾಗಿ ಸೇರುತ್ತಾರೆ ಹಾಗೂ ಊಟ ತಿಂಡಿ ಎಲ್ಲವನ್ನು ಒಟ್ಟಾಗಿ ಸೇರಿ ಮಾಡುತ್ತಾರೆ. ಸತ್ತ ವ್ಯಕ್ತಿಯ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡುತ್ತಾರೆ. ಈ ಮೂಲಕ ಆ ಮನೆಯವರಿಗೆ ಸಾಂತ್ವನವನ್ನು ನೀಡಿದಂತಾಗುತ್ತದೆ. ಇನ್ನು ಅಸ್ಥಿ ವಿಸರ್ಜನೆ. ಹಿಂದೂ ಧರ್ಮದಲ್ಲಿ ಅಸ್ಥಿ ವಿಸರ್ಜನೆ ಕಾರ್ಯ ಮಾಡೋದು ಬಹಳ ಮುಖ್ಯ. ಯಾಕೆ ಅಸ್ಥಿ ವಿಸರ್ಜನೆ ಮಾಡಬೇಕು ಅನ್ನೋ ಪ್ರಶ್ನೆ ಅನೇಕರಲ್ಲಿ ಇರಬಹುದು. ಇದರ ಹಿಂದೆ ಕೂಡ ಒಂದು ಕಥೆ ಇದೆ. ಮಹಾಭಾರತದ ಕಾಲದಲ್ಲಿ ಸಾಗರ್ ಎಂಬ ಹೆಸರಿನ ರಾಜನಿದ್ದ. ಆತನಿಗೆ 60,000 ಜನ ಮಕ್ಕಳಿದ್ದರು. ಆತ ಒಬ್ಬ ಪರಾಕ್ರಮಿ ಹಾಗೂ ತುಂಬಾನೇ ಹೆಸರುವಾಸಿಯಾದ ರಾಜನಾಗಿದ್ದರು. ಒಂದು ದಿನ ಆತ ಅಶ್ವಮೇಧ ಯಾಗ ಮಾಡೋದಕ್ಕೆ ನಿರ್ಧರಿಸ್ತಾನೆ. ಅಶ್ವಮೇಧ ಯಾಗದಲ್ಲಿ ಕುದುರೆಗಳನ್ನ ನಾಶ ಮಾಡಲಾಗುತ್ತದೆ. 100 ಅಶ್ವಮೇಧ ಯಾಗಗಳನ್ನ ಮಾಡಿ ರಾಜ ಮಹಾರಾಜರು ತಮ್ಮ ತಾಕತ್ತನ್ನ ಪ್ರದರ್ಶನ ಮಾಡುತ್ತಿದ್ದರು. ಸ್ಕಂದ ಪುರಾಣದ ಪ್ರಕಾರ ಯಾರು 100 ಅಶ್ವಮೇಧ ಯಾಗವನ್ನ ಪೂರ್ಣ ಮಾಡುತ್ತಾರೋ ಅವರು ಇಂದ್ರದೇವನ ಪದವಿಯನ್ನ ಪಡೆಯುತ್ತಾರಂತೆ. ಸಾಗರ ರಾಜನ 99 ಅಶ್ವಮೇಧ ಯಾಗ ಪೂರ್ಣಗೊಳ್ಳುತ್ತೆ. ಇನ್ನೇನು 100ನೇ ಅಶ್ವಮೇಧ ಪೂರ್ಣಗೊಳ್ಳುತ್ತೆ ಅನ್ನುವಾಗ ಇಂದ್ರದೇವ ಕುದುರೆಯನ್ನ ಕದ್ದು ಕಪಿಲ ಮುನಿಯ ಆಶ್ರಮದಲ್ಲಿ ತಂದಿಡುತ್ತಾನೆ. ಸಾಗರ ದೇವನ ಪುತ್ರರಿಗೆ ಈ ವಿಚಾರ ತಿಳಿಯುತ್ತದಂತೆ. ಆ ಕುದುರೆಗಳನ್ನ ಕೊಲ್ಲೋದಕ್ಕೆ ಆತ ಅಲ್ಲಿಗೆ ತೆರಳುತ್ತಾರೆ. ಇದರಿಂದ ಕೋಪಗೊಂಡ ಕಪಿಲ ಮುನಿ ಅವರೆಲ್ಲರನ್ನೂ ಅಲ್ಲಿಯೇ ಭಸ್ಮಗೊಳಿಸುತ್ತಾರೆ. ಅವರೆಲ್ಲರ ಆಯಸ್ಸು ಮುಗಿಯುವ ಮೊದಲೇ ತೀರಿಕೊಂಡಿದ್ರಿಂದ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಕ್ಕಿರಲಿಲ್ಲ. ಅವರ ಆತ್ಮ ಭೂಲೋಕ ಹಾಗೂ ಯಮಲೋಕದ ಮಧ್ಯೆ ಸಂಚರಿಸುತ್ತಿತ್ತು. ಇದರಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದ್ವು. ಹೀಗಾಗಿ ರಾಜನ ಮೊಮ್ಮಗ ಋಷಿಯಲ್ಲಿ ಕ್ಷಮೆಯಾಚಿಸುತ್ತಾನೆ ಹಾಗೂ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಲಭಿಸೋದಕ್ಕೆ ಪರಿಹಾರವನ್ನ ತಿಳಿಸುವಂತೆ ಕೇಳಿಕೊಳ್ಳುತ್ತಾನೆ. ಆಗ ಕಪಿಲ ಮುನಿಗಳು ಅವರೆಲ್ಲರ ಅಸ್ಥಿಯನ್ನು ಗಂಗಾ ನದಿಯಲ್ಲಿ ವಿಸರ್ಜನೆ ಮಾಡುವಂತೆ ಸೂಚನೆ ನೀಡುತ್ತಾರೆ. ಇದೇ ಕಾರಣಕ್ಕೆ ಹಿಂದೂ ಧರ್ಮದಲ್ಲಿ ಸತ್ತ ವ್ಯಕ್ತಿಗಳ ಅಸ್ಥಿಯನ್ನು ಗಂಗಾ ನದಿಯಲ್ಲಿ ವಿಸರ್ಜನೆ ಮಾಡೋದು. ಗಂಗಾ ನದಿಯಲ್ಲಿ ಅಸ್ಥಿ ವಿಸರ್ಜನೆ ಮಾಡೋದ್ರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಈ ಮೂಲಕ ಕುಟುಂಬಸ್ಥರು ಆ ಆತ್ಮಕ್ಕೆ ಇದ್ದ ಪಾರಿವಾರಿಕ ಬಂಧನದಿಂದ ಮುಕ್ತಿ ಲಭಿಸುವಂತೆ ಮಾಡ್ತಾರೆ ಹಾಗೂ ಸತ್ತ ನಂತರ ಈ ಎಲ್ಲಾ ಕಾರ್ಯಗಳನ್ನ ಮಾಡೋದ್ರಿಂದ ಸತ್ತ ವ್ಯಕ್ತಿಗೆ ಮೋಕ್ಷ ಲಭಿಸುತ್ತೆ ಅನ್ನೋ ನಂಬಿಕೆ ಇದೆ. ಓರ್ವ ವ್ಯಕ್ತಿಯ ಸಾವು ಆ ಕುಟುಂಬಕ್ಕೆ ತುಂಬಲಾರದ ನಷ್ಟ. ವ್ಯಕ್ತಿಯ ಸಾವೊಂದು ಆ ಕುಟುಂಬದಲ್ಲಿ ಅನೇಕ ಬದಲಾವಣೆಗಳನ್ನ ತರುತ್ತದೆ. ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರೋರನ್ನ ಕಳೆದುಕೊಂಡಾಗ ಅವರಿಗೆ ದಿಕ್ಕೆ ತೋಚದಂತಾಗುತ್ತದೆ. ಒಂದು ಕಡೆ ಸತ್ತವರನ್ನ ಕಳೆದುಕೊಂಡಾಗ ದುಃಖವಾದರೆ ಮತ್ತೊಂದು ಕಡೆಯಿಂದ ಮುಂದಿನ ಜೀವನಕ್ಕೆ ಏನು ಮಾಡೋದು ಅನ್ನೋ ಚಿಂತೆ ಎದುರಾಗುತ್ತೆ. ಆದರೆ ಇವೆಲ್ಲವನ್ನೂ ಮೆಟ್ಟಿ ಮುಂದೆ ಸಾಗಲೇಬೇಕು. ಸತ್ತ ವ್ಯಕ್ತಿಯ ದುಃಖವನ್ನ ಭರಿಸೋದಕ್ಕೆ ಕೆಲ ಸಮಯ ತೆಗೆದುಕೊಂಡರೂ ಕೊಂಚ ಚೇತರಿಸಿಕೊಂಡಾದರೂ ಸಮಯದ ಜೊತೆಗೆ ನಾವು ಮುಂದೆ ಸಾಗಲೇಬೇಕು ಹಾಗೂ ಆ ವ್ಯಕ್ತಿ ಇಲ್ಲದ ಹೊಸ ಜೀವನವನ್ನ ಕಟ್ಟಿಕೊಳ್ಳಲೇಬೇಕು. ಮೃತ್ಯು ಜೀವನದ ಅಂತ್ಯವಲ್ಲ, ಬದಲಾಗಿ ಹೊಸ ಜೀವನದ ಆರಂಭ. ಮೋಕ್ಷ ಪಡೆದ ಆತ್ಮ ಮತ್ತೊಂದು ಹೊಸ ಜನ್ಮವನ್ನ ಪಡೆದು ತನ್ನ ಕಾರ್ಯವನ್ನ ಮುಂದುವರಿಸುತ್ತದೆ ಅಂತ ಅನೇಕರು ನಂಬಿದ್ದಾರೆ. ಆದರೆ ಇನ್ನೂ ಕೆಲವರು ಹೇಳುವ ಪ್ರಕಾರ ಮೋಕ್ಷವೆಂದರೆ ನಮ್ಮ ಆತ್ಮಕ್ಕೆ ಅಂತ್ಯ. ಈ ಆತ್ಮಕ್ಕೆ ಇನ್ನೊಂದು ಜನ್ಮವೆನ್ನುವುದು ಇರುವುದಿಲ್ಲ. ಮೋಕ್ಷವನ್ನು ಪಡೆದುಕೊಳ್ಳುವುದು ಸುಲಭವಲ್ಲ. ಮೋಕ್ಷ ತಾನಾಗಿಯೇ ಯಾರಿಗೂ ಸಿಗುವುದಿಲ್ಲ. ಮೋಕ್ಷ ಪಡೆದುಕೊಳ್ಳಲು ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ಧರ್ಮ ಮಾರ್ಗದಲ್ಲಿ ನಡೆಯಬೇಕು.
ಒಂದು ವೇಳೆ ನೀವು ಒಳ್ಳೆ ಕಾರ್ಯಗಳ ಮೂಲಕ, ಧರ್ಮ ಮಾರ್ಗದ ಮೂಲಕ ಮೋಕ್ಷವನ್ನು ಪಡೆದುಕೊಂಡಿದ್ದಾದರೆ ಕೆಲವೊಂದು ಸೂಚನೆಗಳು ಸಿಗುತ್ತವೆ. ನಿಮ್ಮ ಆತ್ಮಕ್ಕೆ ಮೋಕ್ಷ ಸಿಕ್ಕಿದರೆ ಅಥವಾ ನಿಮ್ಮ ಆತ್ಮಕ್ಕೆ ಕೊನೆಯ ಜನ್ಮವಾಗಿದ್ದರೆ ನೀವು ಮರಣ ಹೊಂದುವುದಕ್ಕೂ ಮುನ್ನ ಈ ಎಲ್ಲ ಸೂಚನೆಗಳು ಪಡೆದುಕೊಳ್ಳುತ್ತೀರಿ. ಮೊದಲನೆಯ ಸೂಚನೆ ಎಂದರೆ ಪ್ರಾಣಿಗಳು ನಿಮ್ಮನ್ನ ಪ್ರೀತಿಸಲು ಪ್ರಾರಂಭಿಸುತ್ತದೆ. ಪ್ರಾಣಿ ಪಕ್ಷಿಗಳಿಗೆ ನೀವು ಅಪರಿಚಿತರಾಗಿದ್ದರೂ ಅವುಗಳು ನಿಮ್ಮ ಬಳಿಗೆ ಬರುತ್ತವೆ. ನೀವು ಕುಳಿತಿರುವ ಜಾಗದಲ್ಲಿ ಬಂದು ನಿಮ್ಮೊಂದಿಗೆ ಕುಳಿತುಕೊಳ್ಳಬಹುದು. ಕೆಲವೊಮ್ಮೆ ಪ್ರಾಣಿಗಳಿಗೆ ನಾವು ಪ್ರೀತಿಯನ್ನು ತೋರಿಸಿದಾಗ ಅಥವಾ ನಾವು ಅವುಗಳಿಗೆ ಆಹಾರವನ್ನು ನೀಡಿದಾಗ ಅವುಗಳು ನಿಮಗೆ ಹತ್ತಿರವಾಗಬಹುದು. ಆದರೆ ಯಾವ ವ್ಯಕ್ತಿ ಮೋಕ್ಷವನ್ನ ಪಡೆದುಕೊಳ್ಳುತ್ತಾನೋ ಅವನು ಪ್ರಾಣಿ ಪಕ್ಷಿಗಳಿಗೆ ಏನನ್ನೇ ನೀಡದೇ ಇದ್ದರೂ ಅವುಗಳೇ ಸ್ವತಃ ನಿಮ್ಮ ಬಳಿಗೆ ಬರುತ್ತವೆ. ಇನ್ನು ಎರಡನೆಯದಾಗಿ, ಯಾವ ವ್ಯಕ್ತಿ ಮೋಕ್ಷದ ಮಾರ್ಗದಲ್ಲಿರುತ್ತಾನೋ ಅವನು ಮಾನವ ನಿರ್ಮಿತ ವಸ್ತುಗಳನ್ನು, ಅದರಲ್ಲೂ ಆಡಂಬರದ ವಸ್ತುಗಳನ್ನು ಇಷ್ಟಪಡುವುದಿಲ್ಲ. ಉದಾಹರಣೆಗೆ ಟಿವಿ ಆಗಿರಬಹುದು, ಫೋನ್ ಆಗಿರಬಹುದು, ಇವುಗಳಿಂದ ದೂರ ಇರುವುದಕ್ಕೆ ಬಯಸ್ತಾರೆ. ದೈವಿಕತೆಯಿಂದ ನಿರ್ಮಿತವಾದ ನಿಸರ್ಗವನ್ನು, ನಿಸರ್ಗದಲ್ಲಿನ ದೇವರು ಸೃಷ್ಟಿಸಿದ ವಸ್ತುಗಳನ್ನು ಇಷ್ಟಪಡುತ್ತಾರೆ. ಉದಾಹರಣೆಗೆ ಮರ, ಗಿಡಗಳು, ಪ್ರಾಣಿ ಪಕ್ಷಿಗಳು ಇಷ್ಟವಾಗುತ್ತವೆ. ನಿಸರ್ಗವನ್ನು ಹಾಳು ಮಾಡುವುದು ನಿಮಗೆ ಇಷ್ಟವಿರುವುದಿಲ್ಲ. ಇಂಥವರಿಗೆ ದೇವರ ಮೇಲೆ ಅಪಾರವಾದ ಭಕ್ತಿ ಇರುತ್ತದೆ. ಅವರು ಎಲ್ಲೇ ಇದ್ದರೂ ದೇವರ ನಾಮಸ್ಮರಣೆ ಮಾಡಲು, ದೇವರನ್ನ ಸ್ಮರಿಸಲು ಬಯಸ್ತಾರೆ. ದೇವರ ಕಥೆಯುಳ್ಳ ಪುಸ್ತಕಗಳನ್ನು ಅವರು ಹೆಚ್ಚಾಗಿ ಓದಲು ಬಯಸುತ್ತಾರೆ. ಭಜನೆಗಳನ್ನು ಕೇಳುವುದು, ಭಕ್ತಿ ಗೀತೆಗಳನ್ನು ಕೇಳುವುದು ಇವರ ಹವ್ಯಾಸವಾಗಿರುತ್ತದೆ. ಇಂಥವರ ಮನಸ್ಸು ಯಾವಾಗಲೂ ದೇವರ ಭಕ್ತಿಯೊಂದಿಗೆ ಲೀನವಾಗಿರುತ್ತೆ. ಅವರು ಮನೋರಂಜನೆಯ ವಿಚಾರಗಳನ್ನು ಇಷ್ಟಪಡುವುದಕ್ಕಿಂತಲೂ ದೇವರ ಪೂಜೆಯನ್ನು ಇಷ್ಟಪಡುತ್ತಾರೆ. ಒಂದು ದಿನ ದೇವರ ಪೂಜೆ ಮಾಡದೇ ಇದ್ದರೂ ಮನಸ್ಸಿನಲ್ಲಿ ತಳಮಳ ಉಂಟಾಗುತ್ತದೆ. ಇವರ ಮನಸ್ಸು ಯಾವಾಗಲೂ ಸ್ಥಿರವಾಗಿರುತ್ತದೆ. ಸುಖವಾಗಲಿ ದುಃಖವಾಗಲಿ ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸ್ತಾರೆ. ಯಾರನ್ನು ದ್ವೇಷಿಸುವುದಿಲ್ಲ, ಯಾರನ್ನ ಹೆಚ್ಚು ಪ್ರೀತಿಸಲು ಹೋಗುವುದಿಲ್ಲ. ಪರಸ್ತ್ರೀಯರ ಮೇಲೆ, ಪುರುಷರ ಮೇಲೆ ಕೆಟ್ಟ ಭಾವನೆಯನ್ನ ಇಟ್ಟುಕೊಂಡಿರುವುದಿಲ್ಲ. ಇಂಥವರು ಯಾರ ಮೇಲೂ ಕೋಪಿಸಿಕೊಳ್ಳುವುದಿಲ್ಲ, ಅಸೂಯೆಯೂ ಪಡೆಯುವುದಿಲ್ಲ. ಇವರಿಗೆ ಹತ್ತಿರವಾದವರು ಮರಣ ಹೊಂದಿದಾಗಲೂ, ಅವರಿಂದ ದೂರಾದಾಗಲೂ ಹೆಚ್ಚು ದುಃಖವನ್ನ ಹೊರಹಾಕುವುದಿಲ್ಲ. ಒಂದೆರಡು ಬಾರಿ ಅದರ ಬಗ್ಗೆ ಯೋಚಿಸಿ ಕಣ್ಣೀರನ್ನ ಹಾಕಿ ಸುಮ್ಮನಾಗ್ತಾರೆ. ಕೈಲಾದಷ್ಟು ಇತರರಿಗೆ ಸಹಾಯ ಮಾಡುತ್ತಾರೆ. ಅತಿಯಾದ ತಾಳ್ಮೆ, ಸಹನೆಯನ್ನ ಹೊಂದಿರುತ್ತಾರೆ. ಇವರ ಮನಸ್ಸು ಯಾವಾಗಲೂ ತೀರ್ಥಯಾತ್ರೆ, ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಲು ಬಯಸ್ತಾ ಇರುತ್ತೆ. ಮೋಕ್ಷಕ್ಕೆ ಹತ್ತಿರವಾದ ವ್ಯಕ್ತಿ ಇಂತಹ ಧಾರ್ಮಿಕ ಸ್ಥಳಗಳಿಗೆ ಹೋಗುವಾಗ ಅಲಂಕಾರ ಭೂಷಿತರಾಗಿ ಹೋಗುವುದಿಲ್ಲ. ಇಂತಹ ಜನರ ಬಳಿ ಹಣವಿಲ್ಲದೆ ಇದ್ದರೂ, ಆರೋಗ್ಯದ ಸಮಸ್ಯೆಗಳು ಇದ್ದರೂ ತೀರ್ಥಯಾತ್ರೆ ಮಾಡುವುದಕ್ಕೆ ಇಷ್ಟಪಡ್ತಾರೆ. ಒಂದು ವೇಳೆ ಯಾವುದೋ ಕಾರಣಗಳಿಂದ ಅವರಿಗೆ ತೀರ್ಥಯಾತ್ರೆ ಮಾಡಲು ಸಾಧ್ಯವಾಗದೇ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಮನಸ್ಸಿನಲ್ಲೇ ಆ ತೀರ್ಥಯಾತ್ರೆಯನ್ನ ನೆನೆಯುತ್ತಾರೆ. ಜೀವನ ನಶ್ವರ. ಇರುವಷ್ಟು ದಿನ ಚೆನ್ನಾಗಿ ಬದುಕಬೇಕು. ನಮ್ಮಿಂದ ಬೇರೆಯವರಿಗೆ ಒಳ್ಳೆಯದಾಗದಿದ್ದರೂ ಪರವಾಗಿಲ್ಲ, ಕೆಟ್ಟದ್ದಾಗದಂತೆ ಬದುಕಬೇಕು. ಇವಿಷ್ಟು ಸತ್ತ 13ನೇ ದಿನಕ್ಕೆ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.